ದೇವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಶಿವಂ ವಾಸ್ತುವಲ್ಲಿ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಏನೇ ಸ್ವಾಗತ ಅನ್ಕೊಂಡ್ರೆ, ಪ್ರತಿಯೊಬ್ಬ ಮನುಷ್ಯನಿಂದಾನೇ ಭಗವಂತನ ನಾಮಸ್ಮರಣೆ ಹೇಳ್ಕೊಂತಾನೆ. ಆ ಮನಸ್ಸು ಚೆನ್ನಾಗಿರ್ಬೇಕು. ಆ ಮನಸ್ಸು ಚೆನ್ನಾಗಿದ್ರೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಅದಕ್ಕೆ ಆ ಮನಸ್ಸಿನಲ್ಲಿರ್ತಕ್ಕಂಥ ದೇವಾಲಯ ಶುಚಿರ್ಭೂತವಾಗಿದ್ರೆ ಮನೆ ಮಂತ್ರಾಲಯವಾಗತ್ತೆ. ಅಂತ ಒಂದು ಮನೆ ನೀವು ಚೆನ್ನಾಗಿ ಕಟ್ಟಿದ್ರೇನೆ, ವಾಸ್ತುಯುತವಾಗಿದ್ರೇನೆ ದೇವ್ರ ಮೇಲೆ ಭಕ್ತಿಗೆ ಹೋಗ್ಬೇಕು ಅನ್ಸತ್ತೆ, ಯಾತ್ರೆಗೆ ಹೋಗಿ ಬರೋಣ ಅನ್ಸತ್ತೆ, ಕಷ್ಟ ಕಾರ್ಪಣ್ಯಗಳು ಇಲ್ಲದೆ ಇದ್ರೂ ಭಗವಂತನ ಸ್ಮರಣೆ ಮಾಡ್ಕೊಳ್ಳೋಣ ಅನ್ಸತ್ತೆ. ಯಾರಿಗೆ ದೇವ ಭಕ್ತಿ ಇರಲ್ವೋ, ಗೃಹ ನಿವಾಸದಲ್ಲಿ ದೋಷಗಳಿದ್ದರೆ ಅವನಿಗೆ ಆ ಭಕ್ತಿಗಳೇ ಬರಲ್ಲ. ವಾಸ್ತು ಚೆನ್ನಾಗಿದ್ದರೆ ಮನೆಯಲ್ಲಿ ಶಿವಂ ವಾಸ್ತು. ಯಾರೋ ಪಾಪ ಕೆಲವರೆಲ್ಲ ಹೇಳ್ತಾರೆ ವಾಸ್ತು ಅಂದ್ರೆ ಇನ್ನು ಸ್ವಲ್ಪ ದಿವಸಕ್ಕೆ ಒರಿಜಿನಲ್ ಆಗಿ ವಾಸ್ತು ಅನ್ನೋದು ಏನು ಅಂತ ಸರಿಯಾಗಿ ತಿಳ್ಕೊಬೇಕು ನೀವು. ಪಂಚಭೂತಗಳು ನಮ್ಮ ದೇಹದಲ್ಲಿದೆ, ಪಂಚೇಂದ್ರಿಯಗಳು ನಮ್ಮಲ್ಲಿದೆ, ಪಂಚಭೂತಗಳು ಈ ಭೂಮಿಯಲ್ಲೊಡಗಿದೆ. ಎರಡೂ ವಾಸ್ತುವಿತವಾಗಿರೋದೇ ಶಿವಂ ವಾಸ್ತು. ಶಿವನ ಸೃಷ್ಟಿ ಮಾಡಿರೋದ್ರಿಂದ ಶಿವಂ ವಾಸ್ತು. ಶಿವಂ ವಾಸ್ತು ಅಂತ ವಾಸ್ತು ಪುರುಷನ ಇರ್ತಾನೆ. ಇನ್ನು ಸ್ವಲ್ಪ ದಿವಸ ಕೆಲವರೆಲ್ಲ ಹೊಸ ಹೊಸ ವಾಸ್ತು ಶುರು ಮಾಡಿದ್ರು ಮಾಡ್ಬೋದಪ್ಪ, ಎಲ್ಲೂ ಇಲ್ಲದೆ ಇರೋ ಶಾಸ್ತ್ರ ಏನು ಅಂತ ಕೇಳ್ಕೊಂತೀರಾ? ಮೊದಲು ಶಿವನ್ನ ವಾಸ್ತು ಪುರುಷನ ಸ್ವಾಗತಿಸ್ಬಿಡೋಣ, ಆಮೇಲೆ ಹೇಳೋಣ. ಬನ್ನಿ ವೀಕ್ಷಕರು, ನೋಡೋಣ. ಬಹಳ ಸಂತೋಷ. ಇವತ್ತಿನ ದಿವಸ ಈ ಶಿವಂ ವಾಸ್ತುವಲ್ಲಿ ಕೆಲವರೆಲ್ಲ ಏನ್ ಹೇಳ್ತಾರೆ, ಸೋಮವಾರ ದಿವಸ ಬಿಳಿ ಬಟ್ಟೆ ಹಾಕೊಳ್ಳಿ, ಮಂಗಳವಾರದ ದಿವಸ ಕೆಂಪು ಬಟ್ಟೆ ಹಾಕೊಳ್ಳಿ, ಗ್ರಹ ದೋಷಗಳು ನಿಮಗೆ ಹೋಗುತ್ತೆ ಅಂತ. ಅವನ ಹತ್ರ ಇದ್ರೆ ಹಾಕೊಂತಾನೆ, ಇಲ್ದಿದ್ರೆ ಎಲ್ಲಿಂದ ಹಾಕೊಂತಾನೆ. ಪಾಪ ಹೀಗಿಲ್ದೇ ಇರೋ ವಾಸ್ತುಗಳನ್ನ ನೀವು ಹೇಳಿ ಒಂದೊಂದು ವಾರಕ್ಕೆ ಒಂದೊಂದು ಬಟ್ಟೆ ಹಾಕೊಂತ ಹೋಗಿದ್ರೆ ಹಣೆ ಬರ ನಿಜವಾಗ್ಲೂ ದಿನಾ ಬಟ್ಟೆ ಹೊಲ್ಸ್ಕೊಳ್ಳಲ್ವೇನ್ರಿ ಎಷ್ಟೋ ಜನ? ಅಯ್ಯೋ ಪೇದ್ ಮುಂಡೆವಾ, ಈ ತರ ಎಲ್ಲ ಶಾಸ್ತ್ರಗಳು ಸೃಷ್ಟಿ ಮಾಡ್ತೀರಾ. ಇನ್ ಸ್ವಲ್ಪ ದಿವಸಕ್ಕೆ ಹೋದ್ರೆ ನೀವೆಲ್ಲ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಮಾಡ್ತಾ ಇರೋರೆಲ್ಲ ರೈಟ್ ಹ್ಯಾಂಡ್ ಶುರು ಮಾಡ್ಕೊಂಬಿಡಿ, ಕಾರಲ್ಲಿ ಹೋಗ್ತಾ ಇದ್ದವ್ರು ಈ ಕಡೆ ಬಾಗ್ಲ ಆ ಕಡೆ ಹಾಕೊಂಬಿಡಿ. ಹಿಂಗೆಲ್ಲ ಶುರು ಮಾಡ್ಬಿಟ್ರೆ ನೀವು ಈ ವಾಸ್ತುಗಳನ್ನ ಯಾವ ನನ್ನ ಮಗ ಹೇಳೋದ್ನೋ ದೇವರೇ ಬಲ್ಲ. ಹೀಗೆ ಜನಗಳು ಮುಕ್ತವಾಗಿರತಕ್ಕಂಥವ್ರಿಗೆ ನಿಜವಾದ ಶಾಸ್ತ್ರ, ನಿಜವಾದ ಸಂಪ್ರದಾಯ, ನಿಜವಾಗಿ ವಾಸ್ತವಿಕವಾಗಿ ವಾಸ್ತುವನ್ನ ಹೇಳ್ತಕ್ಕಂಥದ್ದು ಯಾವತ್ತು ತಿಳ್ಕೊಳ್ಳಿ. ಪ್ರತಿಯೊಂದು ಪಂಚೇಂದ್ರಿಯಗಳಲ್ಲಿ ವಾಸ್ತುಯುತವಾಗಿರೋದು ಏನಕ್ಕೆ ಅಂದ್ರೆ ಗ್ರಹ ನಿರ್ಮಾಣ ಕಾರ್ಯವನ್ನ ಮಾಡಬೇಕಾದ್ರೆ ಗೃಹ ದೋಷಗಳಿದ್ದರೆ, ಗೃಹದಲ್ಲಿ ದೋಷವಿಲ್ಲದಿದ್ದ ಪಕ್ಷದಲ್ಲಿ ಮನೆ ವಾಸ್ತು ಅಲ್ಲದೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೂ ನಿನ್ನ ಮನೆ ಎಲ್ಲಿ ನಿವಾಸವಿದೆಯೋ ಅಲ್ಲಿಂದ ಎಲ್ಲವೂ ಸರಿಯಾಗಿ ಹೋಗ್ತಾ ಇರುತ್ತೆ. ಒಂದು ಚೂರು ಕೆಡ್ತು ಅಂದ್ರೆ ಮುಗಿದೋಯ್ತು. ಅದಕ್ಕೆ ಬಡ್ಕೊಳ್ಳೋದು, ಪಶ್ಚಿಮ ಬೇಡ ದಕ್ಷಿಣ ಬೇಡ ಅಂತ. ದಕ್ಷಿಣದ ಭಾಗದಲ್ಲಿರೋದು ಎಷ್ಟು ಜನ ಇದ್ದಾರೆ, ಮನೆಗೆ ಹೋದ ತಕ್ಷಣ ಜಗಳ. ಅದಕ್ಕೆ ಇವತ್ತಿನ ದಿವಸ ಯಾತಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ದೇವಾಲಯ ನಿರ್ಮಾಣ ಕಾರ್ಯ ಮಹಾರಾಜರ ಕಾಲದಲ್ಲಿ ವಾಸ್ತುಯುತವಾಗಿ ಮಾಡಿದ್ದರೆ, ಅಥವಾ ಆ ಕಾಲದಲ್ಲೂ ದೊಡ್ಡ ಶಿಖಾಮಣಿಗಳಿದ್ರು, ಯಾರೋ ಶಿಲ್ಪಿಗಳು ನಾವು ಕಟ್ಟಿಸ್ತೀವಿ ಅಂತ ಕಟ್ಟಿಬಿಟ್ಟಿದ್ರೆ, ಆ ದಕ್ಷಿಣ ದ್ವಾರ ಇದ್ರೆ ಇದುವರ ತನಕ ದುಡ್ಡೇ ಬಂದಿರಲ್ಲ. ದೇವಸ್ಥಾನ ಬರೀ ಒಂದು ಪಿಕ್ನಿಕ್ ಸ್ಪಾಟ್ ಆಗಿರುತ್ತೆ. ಎಲ್ಲ ಪ್ರಾಣಿ ಪಕ್ಷಿಗಳು ಜೀವರಾಶಿಯಾಗಿ ಅಲ್ಲೇ ವಾಸವಾಗಿರುತ್ತೆ. ಯಾಕಂದ್ರೆ ದೊಡ್ಡ ಎಕರೆಗಳ ಜಮೀನು, ಅಲ್ಲೆಲ್ಲ ಏನೇನಾಗತ್ತೆ, ಹೆಗ್ಗಣಗಳು ಬಂದು ಸೇರುತ್ತೆ. ಹೆಗ್ಗಣಗಳ ಜೊತೆಗೆ ಆ ಹೆಗ್ಗಣ ತಿನ್ನೋಣ ಅಂತ ನರಿಗಳು ಬರುತ್ತೆ, ನರಿಗಳು ನೋಡೋಣ ಅಂತ ಚಿರತೆಗಳು ಬರುತ್ತೆ, ಚಿರತೆಗಳ ಜೊತೆಗೆ ಸಿಂಹಗಳು ಹಾಗೆ ಬರುತ್ತೆ, ನವಿಲುಗಳು ಬಹಳ ಚೆನ್ನಾಗಿ ಓಡಾಡುತ್ತೆ. ಹೀಗೆ ಪ್ರಾಣಿ ಪಕ್ಷಿಗಳ ಜೊತೆಗೆ ನೋಡ್ಕೊಂಡು ಹೋಗೋಣ ಅವಾಗ ಅಂತ ಹಾವುಗಳು ಬಂದು ಹೋಗುತ್ತೆ. ಕಳ್ಳಕಾಕರಿಗೆ ಜಾಸ್ತಿ ಜಾಗ ಆಗತ್ತೆ ದೇವಾಲಯ ಶಾಸ್ತ್ರದಲ್ಲಿ. ಅದಕ್ಕೆ ಹೇಳೋದು, ದೇವಸ್ಥಾನ, ದೇವಾಲಯ, ಗುಡಿ ಅನ್ನೋದು ಹೇಗಿರಬೇಕೋ, ಮನುಷ್ಯ ಮಲ್ಕೊಂಡಾಗ ಮನೆ ಯಜಮಾನನ ವಾಸ್ತುನು ಹಾಗೆ ಇರಬೇಕು. ಅವನ ತಲೆ ನೆಟ್ಟಿಗಿರ್ಬೇಕು ಅಂದ್ರೆ ಮನೆಯಲ್ಲಿ ವಾಸ್ತು ಚೆನ್ನಾಗಿದ್ರೆ ನೆಮ್ಮದಿ ಜೀವನ. ಎಲ್ಲರೂ ನೀವು ಮಾಡೋದು ಏನಕ್ಕಪ್ಪ, ಅಲ್ಟಿಮೇಟ್ಲಿ ಕೊನೆಯದಾಗಿ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಚೆನ್ನಾಗಿರೋಣ, ನೆಮ್ಮದಿಯಾಗಿರೋಣ, ಸುಖವಾಗಿರೋಣ, ಶಾಂತಿ ನೆಮ್ಮದಿ ವಾತಾವರಣದಲ್ಲಿ ಇರೋಣ ಅಂತ. ಹೋದ ತಕ್ಷಣ ಜಗಳ, ಹೋದ ತಕ್ಷಣ ಸಾಲ, ಹೋದ ತಕ್ಷಣ ಕಷ್ಟ ಅಂದ್ರೆ ಇನ್ಯಾವ ಕಾಲಕ್ಕೆ ನೀವು ಉದ್ಧಾರ ಆಗೋದು? ಅದಕ್ಕೆ ಈ ಶಿವಂ ವಾಸ್ತು ಅನ್ನೋದು ಧಾರಾಳವಾಗಿ ನಿಮಗೋಸ್ಕರ ಕಾರ್ಯಕ್ರಮ ಜಿ ಕನ್ನಡ ವಾಹಿನಿ ಮುಖಾಂತರವಾಗಿ ಬೃಹತ್ ಬ್ರಹ್ಮಾಂಡದಲ್ಲಿ ಇದುವರ ತನಕ ಯಾರೂ ಮಾಡದಿರೋ ವಾಸ್ತುನ ಎಲ್ಲಾ ರಹಸ್ಯಗಳು ನಿಮಗೆ ಹೇಳ್ಬಿಡ್ತಾ ಇರೋದು, ಒಂದೊಂದು ಇಂಚುನೂ ಹೇಳ್ಬಿಡ್ತಾ ಇರೋದು. ತಿಳ್ಕೋಬೇಕು ನೀವು ಅದನ್ನ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ. ಆ ದೇವಸ್ಥಾನದಲ್ಲಿ ಒಂದು ದೇವಾಲಯ ಶಾಸ್ತ್ರ ಅಂತ ಹೇಳಿದಾಗ ನಮಸ್ಕಾರ ಮಾಡ್ಕೊಳ್ಳಿ ಎಂದೆ. ಎಲ್ಲಾರ್ಗೂ ಮೊದಲಿಂದ ಬಡ್ಕೊಂಡಿದ್ದೀನಿ, ಹೇಳಿದ್ರೆ ಕೇಳಲ್ಲ. ದೇವಸ್ಥಾನದ ಗರ್ಭಗುಡಿಯಲ್ಲಿ ಅರ್ಚಕನ್ಗೋ ಅಥವಾ ಹೊರಭಾಗದಲ್ಲಿ ಬಂದಾಗ ಅರ್ಧ ಮಂಟಪ ಅಂದ್ರೆ ಕಂಠ ಭಾಗದಲ್ಲೋ ಇಲ್ಲ ಹೊಟ್ಟೆಯ ಭಾಗ ಜಠರ ಭಾಗದಲ್ಲಿ ನೀವು ಆ ಭಾಗದಿಂದ ಸ್ವಲ್ಪ ಮಧ್ಯದಲ್ಲಿ ಯಾವ ಪ್ರಾಕಾರದಲ್ಲಿ ಮಂಟಪದಲ್ಲೋ ಪ್ರದಕ್ಷಿಣೆ ಮಾಡಿ ನಮಸ್ಕಾರಗಳು ಮಾಡಬೇಡಿ. ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವರಿಗೂ ಒಂದೊಂದು ಕಂಬದಲ್ಲಿ ಒಂದೊಂದು ಅಧಿದೇವತೆ, ಒಂದೊಂದು ಪ್ರತಿದೇವತೆ. ಆ ಕಲೆ ಹೇಗಿರ್ತಿತ್ತು ಅಂದ್ರೆ, ದೇವರನ್ನ ನಮಸ್ಕಾರ ಮಾಡ್ತಾ ಇರೋ ಒಂದು ವಾಹನ,
ಆ ವಾಹನನ ಸೈನಿಕರು ಪಕ್ಕದಲ್ಲಿ ಅವನ ನಮಸ್ಕಾರ ಮಾಡದಿದ್ದ ಹಾಗೆ. ಅವನು ಮಾಡ್ತಾ ಇದ್ದಿದ್ದು ನಮಸ್ಕಾರಕ್ಕೆ ಇನ್ನೊಬ್ರು ಅವರಿಬ್ಬರ ಅಸಿಸ್ಟೆಂಟ್ ದೇವತೆಗಳು ದೀಪಾದೇವಿ ಅಂತ. ಆ ದೀಪಗಳನ್ನು ಇಟ್ಕೊಂಡ್ರು ದೀಪಾದೇವಿ. ಆ ದೀಪಾದೇವಿ ಆ ಕಡೆ ಈ ಕಡೆ. ತದನಂತರ ಅವರಿಬ್ರು ಒಬ್ರಿಗೊಬ್ರು ನೇರವಾಗಿ ನೋಡ್ಕೋಬಾರದು ಅಂತ ದೃಷ್ಟಿ ಗಣಪತಿಗೆ ವಾಹನ ಇಲಿ. ಆ ಕಂಬದಲ್ಲಿ ಕೆತ್ತಕ್ಕಾಗದಿರಿ ಎದುರುಗಡೆ ಕಂಬದಲ್ಲಿ ಅವನ್ನ ನೋಡ್ತಾ ಇದ್ದ ಹಾಗೆ. ಆ ಇಲಿ ಮೂಷಿಕಾಸುರನಾಗಿರೋದ್ರಿಂದ ದೋಷದ ಮೇಲೆ ಆ ಗಣಪತಿ ನಾಟ್ಯ ಗಣಪತಿನ ಹಾಕಿ ಯಾವತ್ತು ಮೂಷಿಕಾಸುರ ರಾಕ್ಷಸನ ಸಂಹಾರ ಮಾಡೋ ಹಾಗೆ. ಹೀಗೆ ಒಂದೊಂದು ಕಂಬದಲ್ಲಿ ಒಂದೊಂದು ದೇವರು, ಆ ದೇವರಿಗೆ ಅಧಿದೇವತೆ ಪ್ರತಿದೇವತೆ, ಹೀಗೆ ಆ ಕ್ಷೇತ್ರದಲ್ಲಿ ಕೆತ್ತಿಟ್ಟಿರ್ತಾರೆ. ಕೆತ್ತಿಟ್ಟಿದ್ದಾಗ ನೀವು ನಮಸ್ಕಾರ ಮಾಡಿದಾಗ ನಿಮ್ಮ ಕಾಲು ಆ ದೇವರುಗಳು ತೋರಿಸಲ್ವೇನ್ರಿ? ಅಯ್ಯೋ ಯೂಸ್ಲೆಸ್ ಫೆಲೋಸ್, ಪ್ರತಿಯೊಬ್ಬನಿಗೂ ಹೇಳ್ತಾ ಇದ್ದೀನಿ ಕೇಳಿ, ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಬೇಡಿ. ನಮಸ್ಕಾರ ಮಾಡಕ್ಕೆ ಅಂತ ಒಂದು ಜಾಗ ಎಲ್ಲಿದೆ? ಧ್ವಜಸ್ತಂಭದ ಆ ಭಾಗದಲ್ಲಿ ಹೊರಗಡೆ ಗರುಡಗಂಬದ ಹತ್ರ ಬಲಿಪೀಠ ಅಂತ ಹಾಕಿರ್ತಾರೆ, ಅಲ್ಲಿ ಬಂದು ಉತ್ತರಾಭಿಮುಖಕ್ಕೆ ನಮಸ್ಕಾರ ಮಾಡಬೇಕು. ಪ್ರತಿಯೊಬ್ಬರಿಗೂ ಅದೇ ಹೇಳೋದು, ದೇವಸ್ಥಾನದಲ್ಲಿ ಮಾಡಬೇಡಿ ಅಂದ್ರೆ ಕೇಳಲ್ಲ. ಎಷ್ಟೋ ಸಲ ನಾವೇ ಹೋಗಿ ದೇವರ ದರ್ಶನ ಮಾಡುವಾಗ ಜನಗಳೆಲ್ಲ ಬಂದು ನಮಸ್ಕಾರ ಮಾಡ್ತೀರಾ, ಹಾಗೆ ಮಾಡಕೂಡ್ದು. ದೇವಸ್ಥಾನದಲ್ಲಿ ದೇವರೇ ದೊಡ್ಡವನು. ದೇವರ ಮುಂದೆ ಯಾವ ಮನುಷ್ಯನಿಗಾಗ್ಲಿ ಯಾವ ವಿಶೇಷವಾಗಿರ್ತಕ್ಕಂಥ ಪ್ರಾಣಿಗಳಿಗಾಗ್ಲಿ ನಮಸ್ಕಾರ ಮಾಡಕೂಡ್ದು. ಏನಾದರೂ ಮಾಡೋ ಹಾಗಿದ್ರೆ ಹೊರಗಡೆ ದೂರದಲ್ಲಿ ಬಂದು ಹೊರಗಡೆ ನಮಸ್ಕಾರ ಮಾಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ನಮಸ್ಕಾರ ಮಾಡಬೇಕು ಅನ್ನೋದ್ರ ದೇವಾಲಯದಲ್ಲಿ ಉತ್ತರಾಭಿಮುಖಕ್ಕೆ ನಮಸ್ಕಾರ ಮಾಡಿದಾಗ ಉತ್ತರೇ ಉದಯನ್ಮುಖಿ, ಅಲ್ಲಿ ಕಲ್ಯಾಣಿ ಇರುತ್ತೆ. ಕಲ್ಯಾಣಿಲಿ ಅಧಿದೇವತೆ ಪ್ರತಿದೇವತೆ, ಕ್ಷೇತ್ರ ವೃಕ್ಷ ಇರುತ್ತೆ. ಕ್ಷೇತ್ರ ವೃಕ್ಷದಲ್ಲಿ ಕ್ಷೇತ್ರ ಪಾಲಕ ಇರ್ತಾನೆ. ಅವನ್ನ ಪರ್ಮಿಷನ್ ತಗೊಂಡ ಹಾಗೆ, ನೋಡಪ್ಪ ಈ ಕ್ಷೇತ್ರಕ್ಕೆ ನಾನು ಹೊಸದಾಗಿ ಬಂದಿದ್ದೀನಿ, ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನೀನೇ ಕ್ಷೇತ್ರ ಪಾಲಕ ಅಂತೆ, ಈ ಗ್ರಾಮದಲ್ಲಿ ವಾಸವಾಗಿರೋ ಗ್ರಾಮ ದೇವತೆ ಅಂತೆ, ನನಗೇನಾದರೂ ಕಷ್ಟ ಕಾರ್ಪಣ್ಯಗಳನ್ನ ಸರಿ ಹೋಗುತ್ತೆ ಅಂತ ಯಾರೋ ಕ್ಷೇತ್ರಕ್ಕೆ ಕಳಿಸಿದ್ದಾರೆ, ನಮಸ್ಕಾರ ಮಾಡಕ್ಕೆ ಬಂದೀನಿ, ನಾನೇ ಟೂರ್ಗೆ ಬಂದಿದ್ದೀನಿ, ಆ ದೇವ್ರು ನಮಸ್ಕಾರ ಮಾಡಿದ್ದೀನಿ, ಬಹಳ ಸಂತೋಷ ಆಗಿದೆ, ನೀನು ಕ್ಷೇತ್ರ ಪಾಲಕನಾಗೋ ನಿನಗೂ ನಮಸ್ಕಾರ ಮಾಡಿ, ಕ್ಷೇತ್ರ ದೇವಿಯಾಗಿರ್ತಕ್ಕಂಥ ದುರ್ಗಾಂಬ ಸಂಭೂತಲಾಗಿರ್ತಕ್ಕಂಥ ಗ್ರಾಮ ದೇವತೆಗೂ ನಮಸ್ಕಾರ ಮಾಡಿ, ವಾಹನಗಳಾಗಿರ್ತಕ್ಕಂಥ ಇಲ್ಲಿ ಯಾವ ಕ್ಷೇತ್ರದ ವಾಹನವಾಗಿರ್ತೀಯೋ, ಯಾವ ದಿಕ್ಕಲ್ಲಿ ನಿಂತಿರ್ತೀಯೋ ಗೊತ್ತಿಲ್ಲ, ಅದಕ್ಕೂ ನಮಸ್ಕಾರ ಮಾಡಿ, ಸ್ವತಃ ಇಲ್ಲಿರ್ತಕ್ಕಂಥ ಎಲ್ಲಾ ದೇವಾನುದೇವತೆಗಳ ಶಕ್ತಿಗಳಿಗೆ ಈ ಕ್ಷೇತ್ರದ ಮಹಿಮೆ ನನಗೆ ಏನು ಫಲವ ಕೊಡಬೇಕೋ ದಯವಿಟ್ಟು ಪರಿಪಾಲಿಸು ಅಂತ ನಮಸ್ಕಾರ ಮಾಡ್ಬೇಕಲ್ಲಿ. ಆಗ ಆ ಕಲ್ಯಾಣಿ ಇರತಕ್ಕಂಥ ದೇವರು ಕ್ಷೇತ್ರ ಪಾಲಕ ಅಲ್ಲೇ ಮಿಂದು ಸ್ನಾನ ಮಾಡುವಾಗ ತಾತಾಸ್ತು ಅಂತಾನೆ. ನೀವು ಆಗ ಫಲ ಸಿಗುತ್ತೆ. ನೀವೇನ್ ಮಾಡ್ತೀರಾ? ಎಲ್ಲಂದ್ರೆ ಅಲ್ಲಿ ನಮಸ್ಕಾರ, ಹೇಗಂದ್ರೆ ಹಾಗೆ ನಮಸ್ಕಾರ, ದೇವ್ರ ಮುಂದೆ ನಮಸ್ಕಾರ, ವಾಹನ ಕಾಲು ತೋರಿಸ್ಕೊಂಡು ನಮಸ್ಕಾರ, ಪಕ್ಕದಲ್ಲಿರ್ತಕ್ಕಂಥ ಅಧಿದೇವತೆಗೆ ನಮಸ್ಕಾರ. ಏನಾಗುತ್ತೆ? ದೋಷಗಳನ್ನ ಇನ್ನಷ್ಟು ಕಟ್ಕೊಂಡ್ಬರ್ತೀರ. ಆಮೇಲೆ ಗೊತ್ತಾ ಇನ್ನೊಂದು, ದೇವಸ್ಥಾನದಲ್ಲಿ ಹೋದ ತಕ್ಷಣ ದಯವಿಟ್ಟು ಎದೆ ಮೇಲೆ ಕೈ ಜೋಡಿಸಿರೋದು ಯಾವ ಕಾಲಕ್ಕೂ ದೇವ್ರ ಮುಂದೆ ಇರೋವರೆಗೂ ಇಳಿಸ್ಬೇಡಿ. ಫೋನ್ಗಳಿದ್ರೆ ದಯವಿಟ್ಟು ಆಫ್ ಮಾಡಿ ಬಿಸಾಕಿ. ದೇವಸ್ಥಾನದೊಳಗೆ ಏನಾದರೂ ಫೋನ್ಗಳು ಎತ್ಕೊಂಡು ಹೋಗೋದಾಗ್ಲಿ, ವೈಬ್ರೇಷನ್ಸ್ ಆಗೋದಾಗ್ಲಿ ಮಾಡಕೂಡ್ದು. ಅದಕ್ಕೆ ತಿರುಪತಿಲಾಗಲಿ ಧರ್ಮಸ್ಥಳದಾಗಲಿ ಕೊಲ್ಲೂರು ಮುಕಾಂಬಿಗೆಲ್ಲ ಶರ್ಟ್ ಬಿಚ್ಚಾಕಿ ಅನ್ನೋದು. ಪ್ರತಿಯೊಬ್ಬನು ಯಾವ ಕಾಲಕ್ಕೂ ಫೋನ್ಗಳು ತರಬಾರ್ದು ಅನ್ನೋದು. ಪರ್ಸ್ಗಳೆಲ್ಲ ದೇವಸ್ಥಾನದಲ್ಲಿ ತರಲೇಬಾರ್ದು ಅಂತ ಆ ಕಾಲದಲ್ಲಿ ಶಾಸ್ತ್ರ ಹೇಳಿದ್ರು. ಯಾಕೆ ಅಂದ್ರೆ ಮುಂದಾಲೋಚನೆ ಮಾಡಿದ್ರು. ಯಾಕೆ ಅಂದ್ರೆ ಈ ಕಾಲದಲ್ಲಿ ಯೂಸ್ಲೆಸ್ ಫೆಲೋಸ್, ಡಬ್ಬ ನನ್ನ ಮಕ್ಕಳು, ಟೆರರಿಸ್ಟ್ಗಳೇನಾದ್ರೂ ಪರ್ಸಲ್ ತಂದ್ರೆ ಹೆಣ್ಣಾಗಿ ಬರ್ತಾಳೋ ಗಂಡಾಗಿ ಬರ್ತಾನೋ ಬಾಂಬ್ ತರ್ತಾನೋ ಯಾನು ಗೊತ್ತೋ, ಉಂಡಿಲಿ ಹಾಕ್ತೀವಿ ಅಂತ ತರ್ತಾರೆ, ತಂದು ಹಾಕ್ತಾರೆ ಗಂಟನ, ಅದು ಬಾಂಬು ಅಂತ ನಿಮ್ಗೆ ಗೊತ್ತಿರುತ್ತಾ? ಢಮಾರ ನೆಗೆದು ಬಿದ್ದೋಗುತ್ತೆ. ಅದಕ್ಕೆ ಫ್ಯೂಚರಲ್ಲಿ ಯೋಚನೆ ಮಾಡಿ ಮುಂದಾಲೋಚನೆ ಮಾಡಿ ಅವ್ರು ಮೊದಲೇ ಮಾಡಿಟ್ಟಿದ್ರು, ಏನೂ ತರಬೇಡಿ ದೇವಸ್ಥಾನಕ್ಕೆ, ಹೂವು ಹಣ್ಣು ಹಂಪಲ ಹಾಗೆ ತಂದು ಪ್ರಾರ್ಥನೆ ಮಾಡಬೇಕು. ತೆಂಗಿನಕಾಯಿ ದೇವಸ್ಥಾನದಲ್ಲಿ ಯಾವುದೇ ದೇವರಿಗೂ ಹೊಡಿಬಾರ್ದು, ಗಣಪತಿ ಬಿಟ್ಟು ಭೂಮಿ ಮೇಲೆ. ಜ್ಞಾಪಕ ಇಟ್ಕೊಳ್ಳಿ, ತೆಂಗಿನಕಾಯಿ ಸೃಷ್ಟಿಯಾಗಿದೆ ಗಣಪತಿಗೋಸ್ಕರ. ಯಾವ ದೇವಸ್ಥಾನದಲ್ಲೂ ತೆಂಗಿನಕಾಯಿ ಕೊಡ್ಕೂಡ್ದು ನೀವು. ಅರ್ಚಕ ಏನ್ ಮಾಡ್ತಾನೆ, ಅರ್ಧ ತೆಂಗಿನಕಾಯಿ ನಿಮಗೆ ಕೊಡ್ತಾನೆ, ಅರ್ಧ ತೆಂಗಿನಕಾಯಿ ಇನ್ನೊಬ್ಬನ ಕೊಡ್ತಾನೆ. ಆ ಅರ್ಧ ತೆಂಗಿನಕಾಯಿ ಕೊಟ್ಟಿರ್ತಕ್ಕಂಥದ್ದು ಯಾರು ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಜುಟ್ಟಿರ್ತಕ್ಕಂಥದ್ದು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಅವನು ಅರ್ಚಕನಿಗಲ್ಲ ದೇವರಿಗೆ. ಜುಟ್ಟಿಲ್ದೇ ಇರ್ತಕ್ಕಂಥ ಮೇಲ್ಭಾಗಕ್ಕೆ ನಿಮಗೆ, ಇದು ಗಮನ. ಅವನೇನ್ ಮಾಡ್ತಾನೆ, ಜುಟ್ಟಿರೋದು ಕೊಟ್ಬಿಡ್ತಾನೆ. ನಿಮ್ಗೆ ಕರ್ಮ ಏನಾಗುತ್ತೆ, ವಾಪಸ್ ಆ ಜುಟ್ಟಲ್ಲೇ ಗಣಪತಿ ಕೂತಿರೋದು ಅನ್ನೋದು ಗಮನ ಇಲ್ಲ. ತೆಂಗಿನಕಾಯಿ ಎಲ್ಲ ಹೊಡ್ಕೊಂಬಂದು ನಿಂತಾರೆ ಈ ಕಾಲದ ಅರ್ಚಕರು. ಅಯ್ಯೋ ರಾಮಚಂದ್ರ, ಅಲ್ಲಿ ಹೊಡೆದು ನೊಣಗಳು, ಆ ನೀರೆಲ್ಲ ಇರೋ ಜಾಗದಲ್ಲಿ ಈ ಜಿರಳೆಗಳು, ಇರುವೆಗಳ ಜೊತೆಗೆ ಜಿರಳೆಗಳು, ಇದನ್ನ ತಿನ್ನಕ್ಕೆ ಹಲ್ಲಿಗಳು, ಆ ವಾಸನೆ ಯಾಕೆ ಬೇಕು? ಕೊಂಪೆ ಮುಳುಗೋಯ್ತು. ಅದಕ್ಕೆ ದೇವಾಲಯ ಶಾಸ್ತ್ರದಲ್ಲಿ ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿ ತಗೊಂಡು ಹೋಗ್ಬೇಡಿ. ಕಾಣಿಕೆ ಹಾಕೋಗಿದ್ರೆ ಊರಿಂದ ಬಂದಿರ್ತೀರಾ, ಬಾಳೆಹಣ್ಣು ಗೀಳೆಣ್ಣೆಲ್ಲ ತಂದಿರ್ತೀರಾ, ದೇವಸ್ಥಾನದಲ್ಲಿ ಕೊಟ್ಟ ಮೇಲೆ ತಿರುಗಿ ವಾಪಸ್ಸು ತೆಂಗಿನಕಾಯಿ ಚಿಪ್ಪು, ಅಲ್ಲಿರ್ತಕ್ಕಂಥದ್ದು ಹಣ್ಣುಗಳು ಎಲ್ಲ ಬ್ಯಾಗಲ್ಲಿ ತುಂಬಿಸ್ಕೊಂಡ್ ಬರ್ತೀರಾ. ಮನೆಗೆ ಯಾತ್ರೆ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತೆಂಗಿನಕಾಯಿ ಕೆಟ್ಟ ಹೋಗಿರುತ್ತೆ, ವಾಸನೆ ಹೊಡಿತಾ ಇರುತ್ತೆ. ಫಲ ಏನು ಬಂತು? ಅಲ್ಲೇ ರೋಡಲ್ಲಿ ಹೊಟ್ಟೋಯ್ತು. ಅದಕ್ಕೆ ನೆನ್ನೆ ದಿವಸ ದಿವ್ಯಾ ಕೇಳ್ದ ಹಾಗೆ ಏನು ಹೇಳಿದ್ಲು, ಯಾವ ಕಾಲಕ್ಕೂ ಕ್ಷೇತ್ರ ಮಹಿಮೆ ಮನೆಗೆ ಬರುತ್ತಾ? ಎಲ್ಲಿ ಬರುತ್ತೆ? ನೀವು ಅಲ್ಲೇ ಕೊಳಿಸ್ಬಿಟ್ರಿ. ಅದಕ್ಕೆ ಹೇಳುತ್ತೆ ಸೂಚನೆ ಏನಂತೆ, ನಿಮ್ಗೆ ಯಥಾಶಕ್ತಿ ಧರ್ಮ ಪಾಲನೆ, ಕಾಣಿಕೆ ದೇವ್ರಿಗೆ ಹಾಕ್ಬಿಡಿ, ಇಲ್ಲ ಹೂ ತಗೊಂಬಿಡಿ ಅಂತ ಹೇಳಿ, ಇಲ್ಲ ಅಭಿಷೇಕ ಏನಿದೆ ಕೈಂಕರ್ಯ ಅಂತ ಕೊಟ್ಬಿಡಿ, ಅಥವಾ ದೇವಸ್ಥಾನ ಕಟ್ಟಡ ಹೊಸದಾಗಿದ್ರೆ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಕೊಟ್ಬಿಡಿ. ಯಥಾಶಕ್ತಿ ಸೇವೆ ನಿಮ್ಮದು, ಭಗವಂತನ ಸೇವೆ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ದೇವ್ರಿಗೆ ಹೋಗತಕ್ಕಂಥದ್ದು ಹೂವು, ಮಂತ್ರ, ಪರಿಪೂರ್ಣವಾಗಿ ಇರ್ತಕ್ಕಂಥ ಕಾಣಿಕೆ.